ಸಚಿವರಿಗೆ ಸಿಎಂ ಔತಣಕೂಟ ಆಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಾಹೇಬರು ಕರೆಸ್ತಾರೆ, ನಾಟಿ ಕೋಳಿ ತಿನ್ನಿಸ್ತಾರೆ, ಮನೆಗೆ ಕರೆದು ಮುದ್ದೆಯನ್ನ ಕೊಡ್ತಾರೆ. ಸಚಿವರಿಗೆ ಸಿಎಂ ಔತಣಕೂಟ ಆಯೋಜನೆಯನ್ನ ಮಾಡಲಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆ ಕೂಡ ಕೇಳಿ ಬರ್ತಾ ಇತ್ತು. ಯಾವ ಕಾರಣಕ್ಕೆ ಔತಣಕೂಟವನ್ನ ಆಯೋಜನೆ ಮಾಡ್ತಿದ್ದಾರೆ ಅಂತ ಸದ್ಯಕ್ಕೆ ಬಿಜೆಪಿ ಅವರು ಹೇಳ್ತಾ ಇದ್ರು. ಸಚಿವರಿಗೆ ಸಿಎಂ ಔತಣಕೂಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಾಹೇಬರು ಕರೆಸ್ತಾರೆ, ನಾಟಿ ಕೋಳಿ ತಿನ್ನಿಸ್ತಾರೆ, ಮನೆಗೆ ಕರೆದು ಮುದ್ದೆ ಸೊಪ್ಸಾರ್ ಹಾಕಿದ್ರು ಓಕೆ, ವಿಶ್ಫುಲ್ ಥಿಂಕಿಂಗ್ ನಮ್ದು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಸಿಎಂ ನಮಗೆ ಊಟಕ್ಕೆ ಕರಿಬಾರ್ದು ಅಂದ್ರೆ ಹೇಗೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಇಲ್ಲ, ಒಂದ್ ನಿಮಿಷ ನೋಡಿ, ಇವ್ರೆ ಸಾಹೇಬ್ರು ಕರೆಸ್ತಾರೆ, ನಾಟಿ ಕೋಳಿ ತಿನ್ನಿಸ್ತಾರೆ, ಅದಕ್ಕೂ ನಿಮ್ಗೆ ಆಕ್ಷೇಪ ಇದ್ರೆ ನಾನು ಏನ್ ಮಾಡ್ತಾರೆ? ಈಗ ಎಕ್ಸಾಂಪಲ್ ಇಲ್ಲ, ಒಂದ್ ನಿಮಿಷ ಈಗ ಏನಾಗ್ತದೆ, ನಮ್ ಕಡೆ ನಾಟಿ ಕೋಳಿ ಮಾಡೋದಿಲ್ಲ. ಸಿಎಂ ಸಾಹೇಬ್ರು ಕರೆದು ನಾವು ಹೋಗ್ಬಿಟ್ಟು ನಾವು ಅದು ಸೌದು ಬಿಟ್ಟು ಬರ್ತೀವಿ. ನನಗ್ ಸೋಮವಾರ ಮಂಗಳವಾರ ನನಗ್ ಗೊತ್ತಿಲ್ಲ, ನನ್ನ ಬಯಕೆ ಅದು. ಈಗ ಅಲ್ಲಿ ಅವತ್ತು ನೀವು ಹೇಳ್ದಂಗೆ ಸೋಮವಾರ ಇದೆ ಅಂತ ನನ್ಗೆ ಹೊಳಿಲಿಲ್ಲ. ಈಗ ಅದು ನಾನ್ ಹೇಳಕ್ ಆಗ್ತದ, ನನ್ಗೆ ಇದೇ ಬೇಕು ಅದೇ ಬೇಕು ಅಂತ. ನಾವು ಬರೇ ನಮ್ದು ವಿಶ್ಫುಲ್ ಥಿಂಕಿಂಗ್ ಅಷ್ಟೇ. ಕೊಟ್ರೆ ಅದನ್ನೇ ತಿಂದು ಬರ್ತೀವಿ. ಇದ್ರ ಬರೇ ಮುದ್ದೆ ಸೊಪ್ಪಿನ ಸೇರ್ತಿದ್ರು ಅದೇ ತಿಂದು ಬರ್ತೀವಿ. ಆಮೇಲೆ ನಮ್ ಸಿಎಂ ಅವರು ಊಟಕ್ಕೂ ಕರಿಬಾರ್ದಂದ್ರೆ ಹೆಂಗೆ? ನಾಳೆ DCM ಕರೀತಾರೆ, ಅದಕ್ಕೂ ಬೇಡ ಅಂತೀರಾ. ನಾನ್ ಕರಿತೀನಿ ನಮ್ಮ ಸಹೋದ್ಯೋಗಿಗೆ, ಅದಕ್ಕೂ ಬೇಡ ಅಂತೀರಾ. ಈಗ ನಾನು ಹೇಳ ಇಲ್ಲ, ಡಿಸ್ಟ್ರಿಕ್ಟ್ ವೈಸ್ ಕರ್ತಿದ್ರಲ್ಲ, ಅವಾಗೂ ನೀವು ಆಕ್ಷೇಪ ಪಟ್ರಿ. ನಮ್ದು ಆಕ್ಷೇಪ ಇಲ್ಲ ಸರ್. ಸಾರಿ, ನಿಮ್ ಸ್ನೇಹಿತರು ಬಿಜೆಪಿ ಅವರು ಸಚಿವರುಗಳು ಒತ್ತಾಯ ಮಾಡ್ತಾ ಇದ್ದಾರೆ ಸರ್, ಹೈಕಮಾಂಡ್ ಈ ಗೊಂದಲಕ್ಕೆ ತೆರೆ ಎಳಿಬೇಕು, ಮಧ್ಯಪ್ರವೇಶ ಮಾಡಬೇಕು ಅಂತ. ಯಾಕಂದ್ರೆ ಹಾದಿ ಬೀದಿಯಲ್ಲಿ ಶಾಸಕರುಗಳು ಮಾತಾಡ್ತಿದ್ದಾರೆ, ಇದೆಲ್ಲದೂ ಕೂಡ ಎಕ್ಸಾಕ್ಟ್ಲಿ ನೀವ್ ಹೇಳ್ತಾ ಇರೋದೇ ನಾನು ಹೇಳ್ತಾ ಇರೋದಲ್ವಾ. ಹಾದಿ ಬೀದಿನಲ್ಲಿ ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ. ಮಾಧ್ಯಮ ಮುಂದೆ ಬಂದು ನಾನು ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ಅದೇ ಹೈಕಮಾಂಡ್ ಅವರೇ ಹೇಳ್ಬೇಕಲ್ಲ. ಹೈಕಮಾಂಡ್ ಯಾರು?